ಬಡವಿಯೊಬ್ಬಳು ಬಂದು ಸಹಾಯ ಕೇಳಿದರೆ ಕರುಣಾಮಯಿಯಾದ ದೀನರಿಗಾಗಿಯೇ ಜನ್ಮ ತೆಳೆದ ಶ್ರೀಮಾತೆಯವರು ಆ ಮಠದ ತಮ್ಮ ಶಿಷ್ಯರಿಗೆ ಹೇಳಿ ಧನ ಸಹಾಯ ಮಾಡಿಸುವುದನ್ನು ಬಿಟ್ಟು ಇದೇನೋ ನೆಪ ಹೇಳಿ ತಪ್ಪಿಸಿಕೊಂಡು ಬಿಟ್ಟರಲ್ಲ ಎಂಬಂತೆ ನಮಗೆ ತೋರಬಹುದು. ಅಂದರೆ ಈ ಶ್ರೀಮಾತೆಯವರು ಕಾಶಿನಲ್ಲಿ ಇರ್ತಾರಲ್ಲ, ಒಬ್ಬ ಬಡವಿಯಾದವಳು ಬಂದು ಅಮ್ಮ ನನಗೆ ಅವ್ರ ಹತ್ರ ಹಣ ಸಹಾಯ ಮಾಡಿಸ್ರಿ ಅಂತ ಕೇಳ್ತಾಳೆ. ರಾಮಕೃಷ್ಣ ಮಿಷನ್ ಅವರು ಹಾಸ್ಪಿಟ್ಲ್ ತೆಗೆದಿದ್ದಾರೆ, ಆ ಹಾಸ್ಪಿಟ್ಲಲ್ಲಿ ಎಲ್ಲರಿಗೂ ನೋಡ್ತಾರೆ, ಅದರಲ್ಲೇ ನನಗೆ ಹಣ ಸಹಾಯ ಬೇಕು, ರೋಗ ರುಜಿನಿಗಲ್ಲ ಅಂತ ಕೇಳ್ತಾರೆ. ಆಗ ಅದು ಎಲ್ಲ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಅದು ನಡೆಸ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾನು ಹೇಳ್ತೀನಿ ಅವ್ರಿಗೆ ದುಡ್ಡು ಸಹಾಯ ಕೊಡ್ರಿ ಅಂತ ಕೊಡ್ತಾರೆ, ಆದರೆ ಅದರಿಂದ ಎಷ್ಟು ಕಷ್ಟ ಆಯ್ತು ಅಂತ ನನಗೇನು ಗೊತ್ತಿರಬೇಕು. ಆದರೂ ಈಗ ನಾನೆಲ್ಲ ಹೇಳ್ತೀನಿ, ನೀವು ಬೇರೆ ರೀತಿ ಸಹಾಯ ಮಾಡ್ತೀನಿ ಅಂತ ಕಳಿಸ್ತಾರೆ. ಅದಕ್ಕೆ ನಮ್ಮಂತರಿಗೆ ಹೋಗಿ ಎಷ್ಟು ಕರುಣಾಮಯಿ ತಾಯಿಯಾದವಳು ಬೇಡ್ಕೊಂಬಂದರೆ ಶ್ರೀಮಾತೆಯವರು ಯಾರಿಗೂ ಇಲ್ಲ ಅಂದಿಲ್ಲ. ಇಂಥ ಬಡವಿ ಹೋಗಿ ಕೇಳಿದರೆ ಶ್ರೀಮಾತೆ ಇಲ್ಲ ಅಂದ್ಬಿಟ್ರಲ್ಲ, ಅವರಿಗೆ ಅದ್ರ ಆಡಳಿತ ಏನು ಹೆಂಗೆ ನಡೆಸ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳಿದ್ರಲ್ಲ ಶ್ರೀಮಾತೆಯವರು, ಅವಳಿಗೆ ಸಹಾಯ ಮಾಡಲಿಲ್ಲಲ್ಲ ಅಂತ ನಮ್ಗಳಿಗೆ ಅನಿಸುತ್ತೆ. ಲಾಸ್ಟ್ ವೀಕ್ ನೋಡಿದ್ವಿ ಅದು. ಇವಾಗ ಅದನ್ನು ವಿವರಣೆ ಹೇಳ್ತಾ ಇದ್ದಾರೆ ಅವರು. ನಮ್ಗಳಿಗೆಲ್ಲ ಯಾಕೆ ಹಿಂಗೆ ಅನಿಸ್ತು, ಯಾಕೆ ಹಿಂಗೆ ಮಾಡಿದ್ರು ಶ್ರೀಮಾತೆಯವರು ಅಂದರೆ ನಿಜಕ್ಕೂ ಶ್ರೀಮಾತೆಯವರ ಧೋರಣೆ ಎಷ್ಟು ಸರಿಯಾಗಿದೆ ಎನ್ನುವುದು ಅವರ ಮಾತನ್ನು ವಿಶ್ಲೇಷಿಸಿ ನೋಡಿದಾಗ ತಿಳಿಯುತ್ತದೆ. ಏಕೆಂದರೆ ಅವರೇ ಹೇಳುವಂತೆ ಅವರೇನೋ ಆಶ್ರಮದ ಅಧ್ಯಕ್ಷರಿಗೆ ಆಕೆಯ ಪರವಾಗಿ ಶಿಫಾರಸ್ ಮಾಡಬಹುದು, ಕೊಡ್ರಿ ಅಂತ ಹೇಳ್ಬಹುದು. ಮತ್ತು ಆ ಸಾಧುಗಳು ಅವರ ಮಾತಿಗೆ ಪ್ರತಿ ಹೇಳದೆ ಆ ಬಡವಿಗೆ ಒಂದಷ್ಟು ಸಹಾಯ ಮಾಡಿಯೂ ಮಾಡುತ್ತಾರೆ. ಆದರೆ ಶ್ರೀಮಾತೆಯವರು ಹಾಗೆ ಮಾಡುವುದು ಸೂಕ್ತವೇ, ಯೋಗ್ಯವೇ ಎನ್ನುವುದು ಪ್ರಶ್ನೆ. ಏಕೆಂದರೆ ಮತ್ತೆ ಅವರೇ ಹೇಳುವಂತೆ ಆ ಸನ್ಯಾಸಿಗಳು ಆಶ್ರಮದ ಖರ್ಚಿಗಾಗಿ ಒಂದೊಂದು ಪೈಸೆಯನ್ನು ಭಿಕ್ಷೆ ಬೇಡಿ ತರಬೇಕಾಗಿದೆ. ಆ ಹಣ ಎಷ್ಟೊಂದು ರೀತಿಯಲ್ಲಿ ಎಷ್ಟೊಂದು ಜನರಿಗಾಗಿ ವಿನಿಯೋಗವಾಗುತ್ತಿದೆ ಎಂದರೆ ಅದಕ್ಕೆ ಲೆಕ್ಕವೇ ಇಲ್ಲ. ಆದ್ದರಿಂದ ಆ ಹಣವನ್ನು ಹೇಗೆ ವಿತರಣೆ ಮಾಡಿದರೆ ಅತ್ಯುತ್ತಮ ಎಂದು ಅವರಿಗೆ ಎಂದರೆ ಸೇವಾ ಕರ್ತೃಗಳಿಗೆ ತೋರುತ್ತದೆಯೋ ಹಾಗೆ ಮಾಡಬೇಕಾದ್ದೇ ಸರಿ. ನೋಡಿ, ಶ್ರೀಮಾತೆ ಈಗ ಶ್ರೀಮಾತೆ ಹೇಳಿದ ತಕ್ಷಣ ಶ್ರೀಮಾತೆ ಮಾತಿಗೆ ಇಲ್ಲ ಅಂತ ಕೊಟ್ಬಿಡ್ತಾರೆ ಅವರು. ಆದರೆ ಎಷ್ಟು ಕಷ್ಟಪಟ್ಟು ಭಿಕ್ಷೆ ಬೇಡಿ ತಂದಿರ್ತಾರೆ. ಅದನ್ನು ಅವ್ರಿಗೋಸ್ಕರ ಅಲ್ಲ, ಎಷ್ಟೊಂದು ಜನರಿಗೆ ಉಪಯೋಗ ಆಗಲಿ ಅಂತ ಆ ಥರ ಅವ್ರು ಮಾಡ್ತಾರೆ.